ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಹೇಮಲತಾ ಮಠದವರು ಬಂದಿದ್ದಾರೆ. ಅವರು ಇವತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಹೇಮಲತಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಮಾವಿನಕಾಯಿ ಚಿತ್ರಾನ್ನನಾ? ಓಕೆ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮಾವಿನಕಾಯಿ, ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಒಣ ಕೊಬ್ಬರಿ, ಕರಿಬೇವು, ಕಡಲೆಬೀಜ, ಸಾಸಿವೆ, ಇಂಗು, ಅರಿಶಿನ, ಬೆಲ್ಲ, ಒಣಮೆಣಸಿನ್ಕಾಯಿ, ಉಪ್ಪು, ಅನ್ನ. ಓಕೆ, ಸರಿ. ಇದಿಷ್ಟು ತಗೊಂಡಿದ್ದೀರಾ. ಮಾವಿನಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀರಾ? ಹೇಗೆ ಅದು? ಅದು ಸಿಪ್ಪೆ ತೆಗೆದು ಕಟ್ ಮಾಡಿ. ರೆಗ್ಯುಲರ್ ಹುಳಿ ಮಾವಿನಕಾಯಿನ ಅಥವಾ ಯಾವ ತಗೊಂಡಿದ್ದೀರಾ? ಇಲ್ಲ, ಯಾವ್ದಾರು ತಗೋಬಹುದು. ನಾನೀಗ ತೋತಾಪುರಿ ಗಿಣಿ ಮುದ್ದಿದು. ನಾವು ಗೋವಾ ಮಾವಿನಕಾಯಿ ಅಂತೀವಿ. ಗೋವಾ ಮಾವಿನಕಾಯಿ ಅಂತೀವಿ. ಗೋವಾನಾ? ಅದಕ್ಕೆ ನಂಗೆ ಕನ್ಫ್ಯೂಸ್ ಆಯ್ತು ಏನು ಹೇಳೋಣ ಅಂತ. ಸರಿ, ಶುರು ಮಾಡೋಣಲ್ಲ. ಏನ್ ಬೇಕು ಈಗ? ಫಸ್ಟ್ ಏನು? ಒಂದು ಬಾಣಲಿ ಕೊಡಿ. ಓಕೆ. ಇದಕ್ಕೂ ಮಸಾಲೆ ಮಾಡ್ಕೋಬೇಕು. ಹೌದಾ? ನಾವು ಹುರಿದ್ಬಿಟ್ಟು ಪುಡಿ ಮಾಡಿ. ಹೌದಾ? ಫಸ್ಟ್ ಹಾಗಾದ್ರೆ ಹುರಿಯೋದು. ಹೌದು. ಓಕೆ, ಒಲೆ ಹಚ್ಕೊಂಡ್ಬಿಡಿ. ಈಗ ರೆಗ್ಯುಲರ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಯೂಶಲಿ ಮಾಡ್ತಾ ಇರ್ತಾರೆ, ಆದ್ರೆ ಅದಕ್ಕೆ ಮಿಕ್ಸಿಗೆ ಹಾಕಲ್ಲ, ಹಾಗೆ ತುರಿದು ಹಾಕ್ಬಿಡ್ತಾರೆ. ಇದೊಂದು ಸ್ವಲ್ಪ ವಿಭಿನ್ನವಾಗಿದೆ. ಇದು ಸ್ವಲ್ಪ ನೋಡಕ್ ಪುಳಿಯೋಗರೆ ತರ ಕೆಂಪಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸರಿ, ಏನು ಎಣ್ಣೆ ಬೇಕಾ? ಎಣ್ಣೆ ಏನು ಬೇಡ, ಇದು ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಒಂದು ಸಣ್ಣ ಚಮಚ ಕೊಡಿ, ಹುರಿಯಕ್ಕೆ ಒಂದು ಸ್ಪೂನ್ ಕೊಡಿ. ಸ್ವಲ್ಪ ಮೆಂತ್ಯ ಹಾಕೋಣ. ತುಂಬಾ ಏನು ಬೇಡ, ಒಂಚೂರು ಹಾಕಿದ್ರೆ ಸಾಕು. ಅದು ತುಂಬಾ ಇದ್ರೆ ಮಾವಿನಕಾಯಿ ತುಂಬಾ ಮಾಡ್ಕೋಬಹುದು. ನೀವು ಎಷ್ಟು ಅನ್ನ ತಗೊಂಡಿದ್ದೀರಾ? ಒಂದು ಬೌಲ್ ಅಷ್ಟು. ಒಂದು ಬೌಲ್ ಚಿಕ್ಕ ಅಂದ್ರೆ ದೊಡ್ಡ ಬೌಲ್ ಆಗಿರೋ ಅರ್ಧ. ಇದೊಂದು ಅರ್ಧ ಚಮಚ ಜೀರಿಗೆ. ಸರಿ. ಇದು ಬ್ಯಾಡಗಿ ಮತ್ತೆ ಗುಂಟೂರು ಎರಡು. ಇದು ಬ್ಯಾಡಗಿ ಖಾರ ಇರುತ್ತೆ. ಸಾರಿ, ಬ್ಯಾಡಗಿ ಖಾರ ಇರುತ್ತೆ, ಗುಂಟೂರು ಖಾರ ಜಾಸ್ತಿ, ಕಡಿಮೆ. ಕಲರ್ ಇರುತ್ತೆ ಚೆನ್ನಾಗಿ. ಇದು ಕನ್ಫ್ಯೂಷನ್ಸ್ ಇರಲ್ಲ. ಇದೊಂದೆರಡು ಕಡಿಮೆ ಅನ್ನೋರು ಬ್ಯಾಡಗಿ ಮಾತ್ರ ಹಾಕ್ತಾರೆ. ಇದೊಂದೆರಡು ಹಾಕೊಂಡಿದ್ದೀನಿ. ನೀವು ಸ್ವಲ್ಪ ಖಾರನ ಅಡಿಗೆ? ಇಲ್ಲ, ನಮ್ಮಲ್ಲಿ ಖಾರ ಇಲ್ಲ. ಖಾರ ಕಡಿಮೆನಾ? ಯಾಕಂದ್ರೆ ಚಿಕ್ಕ ಮಕ್ಕಳು ಜಾಸ್ತಿ ಇರೋದ್ರಿಂದ ಆಮೇಲೆ ನಮ್ಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಉತ್ತರ ಕರ್ನಾಟಕದವರು ಸ್ವಲ್ಪ ಖಾರ ತಿಂತಾರೆ, ಬಟ್ ನಾವು ತಿನ್ನಲ್ಲ. ಇದೊಂಚೂರು ಇದನ್ನ ಹುರ್ಕೊಳ್ಳೋದಾ? ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಕೊನೆಗೆ ಕೊಬ್ಬರಿ ಹಾಕೋಬೇಕು. ನೀವು ಒಮ್ಮೆ ಆಲ್ರೆಡಿ ಬಂದಿದ್ದೀರಾ ಖಾನಾವಳಿ? ಬಂದಿದ್ದೆ. ಎಣ್ಗಾಯಿ ಮಾಡಿದ್ದೀರಾ? ಎಣ್ಗಾಯಿ ಅಂದ್ರೆ ನಂಗೆ ಮರ್ತೇ ಹೋಗೋದಿಲ್ಲ, ಯಾಕಂದ್ರೆ ತುಂಬಾ ಇಷ್ಟ ಕೂಡ ಮತ್ತು ತುಂಬಾ ರುಚಿಯಾಗಿತ್ತು. ಹೇಗೆ ಅನಿಸ್ತು ನಿಮ್ಮ ಅನುಭವ? ಹೇಗೆ? ನಂಗೆ ತುಂಬಾ ಸಂತೋಷ ಆಯ್ತು. ಮೊದಲೇದಾಗಿ ಬಸವ ಖಾನಾವಳಿ ಅಂತಂದ್ರೆ ಮೊದಲೇ ಬಾಯಿ ಬಿಟ್ಕೊಂಡು ನೋಡ್ತೀವಿ. ಇಲ್ಲ, ಹೋಗಲ್ಲ. ಯಾವಾಗ್ಲೂ ನಾನು ನೋಡ್ತೀನಿ ಬಸವ ಚಾನಲ್ನ. ಹೌದು. ಇದು ಹುರಿತಾ ಇದೆ. ಇದಕ್ಕೆ ಕೊಬ್ಬರಿ ಹಾಕೋಣ. ಅದ್ರಲ್ಲಿ ನಾನು ಮಾಡಿದೆ ಅಂತ ಹೇಳಿ ನನಗೆ ಇನ್ನೂ ಖುಷಿ ಆಯ್ತು. ಆಮೇಲೆ ಅದು ನಿಮ್ಗೆ ಇಷ್ಟನೂ ಆಯ್ತು ಅಂತ ಹೇಳಿದ್ರಿ. ತುಂಬಾನೇ ಇಷ್ಟ ಆಯ್ತು. ಹಾಗೆ ಇನ್ನೊಂದ್ಸರಿ ಮಾಡೋಣ ಅಂತ ಬಂದ್ಬಿಟ್ಟೆ. ತುಂಬಾ ಖುಷಿ ಆಯ್ತು. ಇದು ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಾದ್ರೆ ಸಾಕು. ಕೊಬ್ಬರಿನೇ ಹಾಕ್ಬೇಕಲ್ವಾ? ಕಾಯಿ, ತೆಂಗಿನಕಾಯಿನ ಕೊಬ್ಬರಿ ಯಾವ್ದಾದ್ರು? ಇಲ್ಲ, ಕೊಬ್ಬರಿನೇ ಹಾಕ್ತೀನಿ ನಾನು. ಇದಕ್ಕೆ ಈ ಮಾವಿನಕಾಯಿ ಸೇರಿಸ್ಬಿಡೋಣ. ಹುರಿಯೋದು ಬೇಡ, ಇದು ಹುರಿಯೋದು ಬೇಡ. ಇದು ಹಾಗೇನೆ ಆಫ್ ಮಾಡ್ಕೊಂಡು ಇದನ್ನೆಲ್ಲ ಸೇರಿಸಿ ರುಬ್ಬಿದ್ರೆ ಆಯ್ತು. ಒಂದು ಚಿಕ್ಕ ಬೌಲಲ್ಲಿ ಮಾವಿನಕಾಯಿ ತಗೊಂಡ್ರೆ ಅಂದ್ರೆ ಪೀಸ್ ಮಾಡಿದ್ದು. ಇದನ್ನ ನಾವು ಹಾಗೆ ಮಾಡಿಟ್ಕೊಂಡು ಚಪಾತಿಗೆ, ದೋಸೆಗೆ ಹಾಗೂ ತಿನ್ಬೋದು. ಮಿಕ್ಸಿ ಮಾಡಿದ್ಮೇಲೆ ಅದನ್ನ ಒಂದು ಬೌಲಲ್ಲಿ ಇಟ್ಕೊಂಡು ಬೇರೆದಕ್ಕೂ ಯೂಸ್ ಮಾಡ್ಬೋದು. ಅನ್ನ ಇದ್ರೆ ಅನ್ನಕ್ಕೂ ಚಿತ್ರಾನ್ನನೂ ಆಗುತ್ತೆ. ನೀವ್ ಹೇಳ್ದಂಗೆ ಅದೊಂಥರ ಗೊಜ್ಜು ತರ ಮಾಡ್ಕೊಂಡು ಮಾವಿನಕಾಯಿ ತೊಕ್ಕು ಅದಾಯ್ತು. ಇದಕ್ಕೆ ಈಗ ಬೆಲ್ಲ ಎಲ್ಲ ಆಫ್ ಮಾಡ್ಕೊಂಡೆ. ಹೌದು, ಇದೆಲ್ಲ ಆಫ್ ಮಾಡೇ ಹಾಕೋದು. ಸ್ವಲ್ಪ ಹಾಕಿದ್ರೆ ಸಾಕು, ರುಚಿಗೆ ತಕ್ಕಷ್ಟು ಅಂತ ಹೇಳ್ಬೋದು. ಒಬ್ಬೊಬ್ಬರಿಗೆ ಸಿಹಿ ಜಾಸ್ತಿ ಬೇಕು, ಕೆಲವರಿಗೆ ಕಡಿಮೆ. ಆತರ ಸ್ವಲ್ಪ ಉಪ್ಪು ಇಲ್ಲಿದೆ ಬಿಡಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಇದೆಲ್ಲ ಇದು ಈ ತರ ಚಿತ್ರಾನ್ನ ಎಲ್ಲಿ ಮಾಡ್ತಾರೆ?
ಇದು ನನ್ನ ಫ್ರೆಂಡ್ಸ್ ಹೇಳ್ಕೊಟ್ರು. ನನ್ನ ಸಂಘಕ್ಕೆ ಹೋಗ್ತೀನಿ, ಅಲ್ಲಿ ಯಾರೋ ಒಬ್ರು ಮಾಡ್ಕೊಂಡ್ ಬಂದಿದ್ರು, ತುಂಬಾ ಚೆನ್ನಾಗಿತ್ತು. ಏನದು ಮಹಿಳಾ ಸಂಘನಾ? ನಾವು ಭಜನಾ ಮಂಡಳಿ ಅಂತ ಮಾಡ್ಕೊಂಡಿದ್ವಿ. ಅಲ್ಲಿ ಏನ್ ಹಾಕಿದ್ರಿ? ಇದು ಹಿಂಗ ಹಾಕಿದೆ, ಅರಿಶಿನ, ಉಪ್ಪು, ಬೆಲ್ಲ, ಮೆಣಸಿನ್ಕಾಯಿ ಅದರಲ್ಲೇ ಇದೆ, ಒಂದು ಚಿಟಿಕೆ ಅಷ್ಟು ಅರಿಶಿನನು, ಒಂದು ಚಿಟಿಕೆ, ಸ್ವಲ್ಪ ಕರಿಬೇವು. ಇದು ಒಗ್ಗರಣೆಗೂ ಹಾಕ್ತೀನಿ. ಈಗ ಮಾಡಿದ್ರೆ ಅದು ನಮ್ಗೆ ದೇಹಕ್ಕೆ ಹೋಗುತ್ತೆ, ಮಕ್ಕಳೆಲ್ಲ ತಿಂದ್ಬಿಡ್ತಾರೆ. ಈಗೆಲ್ಲ ತೆಗೆದಿಟ್ಟು ತಿಂತಾರಲ್ಲ, ಸೊಪ್ಪು ಬರುವಾಗ ಇಷ್ಟ ಆಗೋದಿಲ್ಲ, ಪಕ್ಕಕ್ಕೆ ಇಟ್ಬಿಡ್ತಾರೆ. ಅದರಲ್ಲಿ ಒಳ್ಳೆ ಅಂಶ ನಮ್ಮ ದೇಹಕ್ಕೆ ಸೇರಲ್ಲ, ಅದರಿಂದ ನೀವು ಇದು ಮಿಕ್ಸಿ ಇದನ್ನ ಈಗ ಮಿಕ್ಸಿಗೆ ಹಾಕಿದ್ವಿ. ಇದು ಇವಾಗ ಮಿಕ್ಸಿಗೆ ಹಾಕ್ಬೇಕಾ? ಮಿಕ್ಸಿ ಜಾರ್ ಕೊಡ್ಲಾ? ಚಿಕ್ಕದೇ ಸಾಕು ಮಾಡ್ಬೇಕಲ್ಲ. ಈಗ ಇದು ಹುರಿದಿರೋದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ಪೂನ್ ಕೊಡ್ಲಾ ಅಥವಾ ಇದರಲ್ಲೇ ಹಾಕ್ತೀನಿ ನೋಡಿ. ನೀವು ಹೇಳಿದ್ರಿ ಯಾವ್ದು ಮಹಿಳಾ ಸಂಘ ಆ ತರದಕ್ಕೆ ಹೋಗ್ತೀರಾ ನೀವು? ಹೌದು. ಅವಾಗ ರೆಸಿಪೀಸ್ ಎಲ್ಲ ಶೇರ್ ಮಾಡ್ಕೋತೀವಿ, ಅಡಿಗೆ ಮಾಡಿದೆಲ್ಲ ಕ್ರಾಫ್ಟ್ಗಳು ಆ ಥರ ಎಲ್ಲ ಮಾಡ್ತೀರಾ? ಹಾಗೆ ಡ್ರೈ ಅಲ್ಲೇನಾ? ಸ್ವಲ್ಪ ನೀರು ಬೇಕಾಗತ್ತಾ? ನೀರೇನು ಬೇಡ ಮೇಡಮ್, ಹಾಗೇನೆ ಡ್ರೈಯಲ್ಲೇ. ಆಗಿದೆಯಾ ಅಂತ ನೋಡ್ಬಿಡಿ. ನೀರು ಹಾಕದೆ ಮಾಡಬೇಕು ಅಂತ ಹೇಳಿದ್ರಲ್ವಾ? ಸಾಕಾ? ಓಕೆ ಓಕೆ. ಮಾವಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸಾಕಾ? ಓಕೆ. ಈಗೇನು ಮಾಡೋದೀಗ? ಓಕೆ, ಒಲೆ ಹಚ್ಕೊಂಬಿಡಿ. ಬಾಣಲೆ ಕೆಳಗಿಟ್ಟು ಒಲೆ ಹಚ್ಚಿ. ನೀವು ಹೇಳಿದಾಗೆ ಬೇರೆ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಒಲೆ ಹಚ್ಕೊಂಬಿಡಿ. ತುರ್ದು ಮಾಡ್ತಾರಲ್ವಾ, ಈ ಥರ ಮಸಾಲೆ ಮಾಡೋದಿಲ್ಲ, ಬೇರೆ ಥರ ಇರುತ್ತೆ ಅಂತ. ಸರಿ. ಎಣ್ಣೆ ಬೇಕಾ? ಒಗ್ಗರಣೆ ಮಾಡ್ಕೊಳ್ತೀನಿ. ಓಕೆ. ಎಷ್ಟು? ಒಂದೆರಡು ಸ್ಪೂನ್ ಹಾಕಿದ್ರಾ? ಒಂದೆರಡು ಮೂರು ಸ್ಪೂನ್ ಬೇಕಾಗತ್ತೆ. ಪೂರಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಂಬಿಡಿ, ಎಣ್ಣೆ ಬೇಗ ಬಿಸಿ ಆಗುತ್ತೆ. ಈಗೇನು? ಸಾಸಿವೆನಾ? ಮತ್ತೆ ರೈಸ್ ಐಟಮ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಸಾಸಿವೆ ಎಷ್ಟು? ಒಂದು ಸ್ಪೂನ್ ಹಾಕಿದ್ರೆ? ಅರ್ಧ ಸ್ಪೂನ್ ಹಾಕಿದ್ದೀನಿ. ಅರ್ಧ ಸ್ಪೂನ್ ಸಾಕು. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು. ಒಬ್ಬೊಬ್ರು ಜಾಸ್ತಿ ಹಾಕೋತಾರೆ, ಹಾಕ್ಬೋದು. ಇಂಗು ಒಂದು ಚಿಟಿಕೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ. ಇದೆಲ್ಲ ರುಚಿಗೆ ಒಗ್ಗರಣೆ ಮಾಡುವಾಗ ಒಗ್ಗರಣೆ ಹೇಗೆ ಮಾಡ್ತೀವಿ ಎಲ್ಲದಕ್ಕೂ ಅದೇ ರೀತಿ. ಸರಿ. ಒಂದೆರಡು ಮೆಣಸಿನ್ಕಾಯಿ, ಕರಿಬೇವು, ಕಡಲೆ ಬೀಜ. ಚಿತ್ರಾನ್ನ ಅಂದಮೇಲೆ ಕಡಲೆ ಬೀಜ ಇರಲೇಬೇಕು. ಆಯ್ತಾ? ಎಲ್ಲ ಹಾಕಿ. ಹೌದು. ಬೇರೆ ರೈಸ್ ಐಟಮ್ಸ್ ಎಲ್ಲ ಮಾಡ್ತೀರಾ ಮನೇಲಿ? ಚಿತ್ರಾನ್ನದಾಗೆ ಇನ್ನೇನ್ ಮಾಡ್ತೀರಾ? ಕರಿಬೇವು ಚಿತ್ರಾನ್ನ ಮಾಡ್ತೀವಿ, ಕರಿಬೇವು ರೈಸ್. ಹೌದು, ಕರಿಬೇವು ಫುಲ್ ಕರಿಬೇವು ಹಾಕಿ ಕರಿಬೇವು ಅನ್ನ ಮಾಡ್ತೀವಿ. ಅದು ಸ್ವಲ್ಪ ಕಡಿಮೆ, ನಾನು ಅಷ್ಟೊಂದು ಕೇಳಿಲ್ಲ. ಇದು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಕೆಂಪಗಾಗಿದೆ. ಇದು ಸ್ವಲ್ಪ ಅರಿಶಿನ ಕೊಡಿ. ಅರಿಶಿನ ಇದಕ್ಕೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತಂತೆ, ಅದಕ್ಕೆ ಎಣ್ಣೆಗೆ ಹಾಕಬೇಕು, ಬಿಸಿ ಎಣ್ಣೆಗೆ. ಅಲ್ಲ, ನಮಗೆ ಚಿತ್ರಾನ್ನ ಅಂದ್ರೆ ನಮಗೆ ಫಸ್ಟ್ ನೆನಪು ಬರೋದು ಅರಿಶಿನದ ಕಲರ್, ಬಟ್ ಇದು ಕೆಂಪಗಿರುತ್ತೆ, ಪುಳಿಯೋಗರೆ ಥರ. ಈ ಮಸಾಲೆ ಇದಕ್ಕೆ ಮಾವಿನಕಾಯಿದಲ್ಲಿ ತುಂಬಾ ವೆರೈಟಿ ಮಾಡ್ಬೋದು. ಮ್ಯಾಂಗೋ ಪನ್ನ ಅಂತ ಮಾಡ್ತೀವಿ, ಜ್ಯೂಸ್ ಅದು. ಆಮೇಲೆ ಇದನ್ನ ಬಳಸಿ ಪಲ್ಯ ಮಾಡ್ತೀವಿ. ಆಮೇಲೆ ಸಾರು, ಹೌದು, ಅದು ಪಳು ಅಂತ. ಆಮೇಲೆ ಸಾರು ಮಾಡ್ತೀವಿ. ಆಮೇಲೆ ಹಣ್ಣು ಬರುತ್ತೆ, ಇಷ್ಟಿಷ್ಟೇ ಹಣ್ಣು ಬರುತ್ತೆ, ಅದು ಗೊಜ್ಜು ಮಾಡ್ತೀವಿ, ತುಂಬಾ ಸೂಪರ್ ಇರುತ್ತದು. ಅದು ಬೀಜ ಸಮೇತ ಹಾಕ್ತೀವಿ. ಹೌದು, ಮಾವಿನಕಾಯಿ ಕಾಲದಲ್ಲಿ ಹೆಚ್ಚಾಗಿ ಎಲ್ಲರೂ ಮನೇಲೂ ಮಾವಿನದೇ ಏನಾದ್ರೂ ಮಾಡ್ತಾರೆ. ಹೌದು, ಯಾಕಂದ್ರೆ ಈಗ ಬಿಸಿಲು ಜಾಸ್ತಿ, ಹುಳಿ ತಿನ್ಬೇಕು ಅನ್ಸುತ್ತೆ. ಆಮೇಲೆ ಸೀಸನ್ ಪ್ರಕೃತಿ ನಮ್ಗೆ ಹೇಗೆ ಕೊಟ್ಟಿದೆ ಅಂದ್ರೆ ಅದ ಆಯಾ ಕಾಲಕ್ಕೆ ಅದನ್ನ ಸೇವನೆ ಮಾಡಿದ್ರೆ ನಾವು ಆರೋಗ್ಯದ. ಈಗ ಮಾವಿನಕಾಯಿ ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ,
ತುಂಬಾ ಒಳ್ಳೇದು ಮಕ್ಕಳಿಗೆ. ಈಗಿದ್ದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರೈಸ್ ಹಾಕಿ ಕಲಸಿದ್ರೆ ಆಯ್ತು. ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನ್ ಕೊಡ್ರಿ. ಈ ಗೊಜ್ಜು ಸಹ ಮಾಡಿ ಇಟ್ಕೋಬಹುದು. ಹೌದು, ಇದನ್ನ ನಾವು ತೊಕ್ಕು ಹೀಗೆ ಇಟ್ಕೊಂಡು ಚಪಾತಿ ರೊಟ್ಟಿ ಮಕ್ಕಳಿಗೆಲ್ಲ ಚಿತ್ರಾನ್ನದ್ದು ಗೊಜ್ಜುನು ಮಾಡ್ಕೊಂಡು ಅನ್ನ ಮಾಡಿ ಒಂದೆರಡು ದಿನ ಇಟ್ಕೋಬಹುದಾ? ಇದು ಇರುತ್ತೆ ಫ್ರಿಜ್ ಅಲ್ಲಿ ಇಟ್ಟರೆ ಒಂದ್ 8 ದಿನಾನು ಇರುತ್ತೆ. ಈಗ ಇದಕ್ಕೆ ಅನ್ನ ಎಷ್ಟು ಹಿಡಿಸುತ್ತೋ ಅಷ್ಟು ನೋಡಿ ಹಾಕಿ ಕಲಸೋದು. ಫಸ್ಟ್ ಇಷ್ಟು ಕಲಸಿ ನೋಡ್ತೀನಿ. ಸರಿ, ಅನ್ನ ಉದ್ರುದ್ರಾಗೆ ಮಾಡ್ಕೊಂಡಿದ್ರೆ ಚಿತ್ರಾನ್ನಕ್ಕೆ ಉದ್ರುದ್ರಾಗಿ ಚೆನ್ನಾಗಿರುತ್ತೆ ಅಲ್ವಾ? ಮೊಮ್ಮಗಳಿದ್ದಾಳೆ ಅಂತ ಹೇಳಿದ್ರಲ್ಲ, ಇವಾಗ ಇಷ್ಟನ ಅವಳಿಗೆ? ತುಂಬಾನೇ ಇಷ್ಟ ಈ ತರ ಚಿತ್ರಾನ್ನಗಳು ಎಲ್ಲ, ರೈಸ್ ಐಟಮ್ಸ್ ಎಲ್ಲ ತಿಂತಾಳ? ಒಳ್ಳೆ ಏನಂದ್ರೆ ಕೆಲವ್ರಿಗೆ ಮಕ್ಕಳಿಗೆ ಮನೇದು ಇಷ್ಟ ಆಗಲ್ಲ, ಅವಳಿಗೆ ತುಂಬಾನೇ ಇಷ್ಟ. ಹೌದಾ? ಹೊರಗಡೆ ತಿಂಡಿ ಕೇಳ್ತಾರೆ ಕೆಲವರು. ಹಾಗೆ ಅವ್ರ ಮನೇಲಿ ಇದ್ದಾಗ ಹೊರಗಿನ ತಿನ್ಬೇಕಾಗತ್ತೆ, ಯಾಕಂದ್ರೆ ಅವ್ರ ಅಮ್ಮ ಆಫೀಸ್ಗೆ ಹೋಗ್ತಾರೆ. ಮನೇದು ಇಷ್ಟ ಅವಳಿಗೆ. ಆಗ ಇವಾಗ ಅದೆಲ್ಲ ಮಿಕ್ಸ್ ಮಾಡಿ ಆದ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇನ್ನೊಂದು ಐಟಮ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಅದೇನದು? ಅದು ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿದಲ್ಲಿ ಹಳ್ಳಿಲಿ ಮಾಡ್ತಾರ ಅದನ್ನ ಪಳು ಅಂತ. ಅದ್ರ ಹೆಸರು ಪಳು ಅಂತ. ಅದು ಸಿಹಿಯಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಇಂಗ್ರೀಡಿಯೆಂಟ್ಸ್ ತುಂಬಾ ಕಡಿಮೆ. ಹೌದಾ? ಸಿಂಪಲ್ ಆಗಿರುತ್ತೆ. ಸರಿ, ಈಗ ಪಳು ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಪಳು ಮಾಡೋದಕ್ಕೆ ಏನಿಲ್ಲ ಸಾಮಗ್ರಿಗಳು? ಅದಕ್ಕೆ ಮಾವಿನಕಾಯಿ, ಅರಿಶಿನ, ಮೆಣಸಿನ ಪುಡಿ, ಬೆಲ್ಲ, ಉಪ್ಪು, ಕೊತ್ತಂಬರಿ ಸೊಪ್ಪು, ಇಂಗು, ಕರಿಬೇವು, ಜೀರಿಗೆ, ಸಾಸಿವೆ. ಓಕೆ, ಸರಿ. ಇದೇನಿದು ಪಳು ಅಂದ್ರೆ? ಎಲ್ಲಿ ಈ ತರ ಪಳು ಅಂತ ಕರೀತಾರೆ? ಇದು ಉತ್ತರ ಕರ್ನಾಟಕದಲ್ಲಿ ಮಾವಿನ ಹಣ್ಣು ಸೀಸನ್ ಅಲ್ಲಿ ಎಲ್ಲಾ ಕಡೆಗೂ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಜಾಸ್ತಿ, ಅಲ್ಲಿ ಪಳು ಅಂತಾನೆ ಇದು ಹೆಸರು. ಅದು ಮಾಡಿ ಇಟ್ಕೊಂಡ್ರೆ ಒಂದ್ 2-3 ದಿವಸ ಇಟ್ಕೋಬಹುದು. ಆಮೇಲೆ ಸಿಹಿಯಾಗಿ ಹುಳಿ ಹುಳಿಯಾಗಿರುತ್ತೆ. ಈ ಬೇಸಿಗೆಗೆ ಚೆನ್ನಾಗಿ ಅನ್ಸುತ್ತೆ. ಶುರು ಮಾಡೋಣ ಅಲ್ಲ? ಏನ್ ಬೇಕು ಫಸ್ಟ್? ಈಗ ಒಂದ್ ಬಾಣ್ಲಿ ಕೊಡಿ. ಇದು ತುಂಬಾ ಸಿಂಪಲ್ಲು, ಏನ್ ರುಬ್ಬೋದಿಲ್ಲ, ಇದ್ ಮಾಡೋದಿಲ್ಲ. ಮನೇಲಿ ಇದೆಲ್ಲ ಇರೋ ಸಾಮಾನುಗಳೇ. ಆಮೇಲೆ ಮಾವಿನಕಾಯಿ ಅಂತೂ ಸಿಗ್ತಾ ಇರುತ್ತೆ ಈಗ. ಇದನ್ನ ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡ್ಬೋದು. ನೀವು ಹೇಳ್ದಾಗೆ ಬೇಸಿಗೆಯಲ್ಲಿ ಮಾವಿನಕಾಯಿ ಮಾರ್ಕೆಟ್ ಅಲ್ಲಿ ಎಲ್ಲ ಇರುತ್ತೆ. ಅವಾಗ ಸಿಂಪಲ್ ಆಗಿರೋ ರೆಸಿಪೀಸು ಬೇಕು ನಮ್ಗೆ. ತುಂಬಾ ಕಾಂಪ್ಲಿಕೇಟೆಡ್ ಮಾಡೋದಕ್ಕೆ ಯಾರಿಗೂ ಟೈಮ್ ಇಲ್ಲ. ಆಮೇಲೆ ಬೇಸಿಗೆಗೆ ಬೇಡ ಅನ್ಸುತ್ತೆ ಹೆವಿದು. ಎಣ್ಣೆ ಬೇಕಾ? ಎಣ್ಣೆ. ಮತ್ತೆ ಮಾವಿನಕಾಯಿ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ನಾನು ಅವಾಗ ಹೇಳ್ದಾಗೆ ಇದರಲ್ಲಿ ವಿಟಮಿನ್ ಸಿ, ಎ ಇದೆ. ಮತ್ತೆ ಡೈಜೆಷನ್ಗೂ ಒಳ್ಳೇದು ಅಂತ ಹೇಳ್ತಾರೆ. ತಕ್ಕ ಮಟ್ಟಿಗೆ ತುಂಬಾ ಓವರ್ ತಿನ್ನೋದಲ್ಲ. ಮತ್ತೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆದವ್ರಿಗೂ ಮಾವಿನಕಾಯಿ ಏನಾದ್ರು ಪದಾರ್ಥ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಾನು ಅಂತಾರೆ. ಸೊ ಈ ತರ ಸಿಂಪಲ್ ಆಗಿರೋದು ಮಾಡ್ಕೊಂಡು ತಿನ್ಬಹುದು. 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆನೂ ಜಾಸ್ತಿ ಬೇಡ. ಅಂದ್ರೆ ಇದು ಪಳು ಅಂದ್ರೆ ಪಲ್ಯನಾ? ಹೌದು. ಓಕೆ ಓಕೆ. ಮಾವಿನಕಾಯಿ ಪಲ್ಯಕ್ಕೆ ಮಾತ್ರ ಪಳು ಅನ್ನೋದ? ಹೌದೌದು. ಇಲ್ಲ, ಇದಕ್ಕೆ ಮಾತ್ರ ಅನ್ನೋದು. ಹೌದಾ? ಇದಕ್ಕೆ ಮಾತ್ರ. ಸರಿ. ನಮ್ದು ಏನದು ಕನ್ನಡದಲ್ಲೇ ವೆರೈಟಿ ಇರುತ್ತೆ. ಇದು ನಮ್ಮೂರಲ್ಲಿ ನಂಗೆ ಗೊತ್ತಿರ್ಲಿಲ್ಲ. ನಾನ್ ಮದ್ವೆ ಆದ್ ಬಂದ್ಮೇಲೆ ನಮ್ಮ ಯಜಮಾನ್ರ ಊರಲ್ಲಿ ಪ್ರತಿ ಮನೇಲೂ ಇದನ್ನ ಮಾಡ್ತಿದ್ರು. ಅಲ್ಲಿ ನೋಡಿ ನಾನು ಕಲ್ತಿದ್ದೆ. ಈಗ ಏನು ಜೀರಿಗೆ ಫಸ್ಟ್ ಹಾಕಿದ್ರೆ, ಮತ್ತೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನ್ ಸಾಕು. ಒಗ್ಗರಣೆಗೆ ನಾವ್ ಏನ್ ಹಾಕೋತೀವೋ ಅದೆಲ್ಲ ಹಾಕ್ಬೋದು. ಅವ್ರವ್ರು ಇಷ್ಟ. ಇಂಗು, ಒಬ್ಬೊಬ್ರು ತುಂಬಾ ಬೆಳ್ಳುಳ್ಳಿ ತಿನ್ನೋರು ಇರ್ತಾರೆ. ಬೇಕಿದ್ರೆ ಬೆಳ್ಳುಳ್ಳಿ ಹಾಕೋಬಹುದು. ಬೆಳ್ಳುಳ್ಳಿ ಹಾಕ್ಲಿಲ್ಲ, ಹಿಂಗ್ ಹಾಕದೆ. ಕರಿಬೇವು ಹಾಕ್ತಿದ್ದೀನಿ. ಬೇಕಾದ್ರೆ ಸಣ್ಣ ಉರಿ ಮಾಡಿ. ಸಣ್ಣಕ್ಕೆ. ಈಗ ಇದು ಮಾವಿನಕಾಯಿ ಹಾಕೋಣ. ಇದು ತೋತಾಪುರಿ ತಗೊಂಡಿದೀನಿ. ಇದು ತುಂಬಾ ಹುಳಿ ಇರಲ್ಲ. ಮಾಮೂಲಿ ಮಾವಿನಕಾಯಿ ತಗೊಂಡ್ರೆ ಒಂಚೂರು ಬೇಯಿಸ್ಬಿಟ್ಟು ಅದನ್ನ ನೀರ್ ತೆಗೆದು ಹಾಕ್ಬೇಕು. ಯಾಕಂದ್ರೆ ತುಂಬಾ ಹುಳಿ ಇರುತ್ತಲ್ಲ, ಅದಕ್ಕೆ ನೀರ್ ತೆಗೆದ್ರೆ ಹುಳಿ ಅಂಶ ಹೋಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಯೂಶಲಿ ತೋತಾಪುರಿಯಲ್ಲೇ ಮಾಡೋದಾ ಇದು, ಅಥವಾ ಯಾವ ಮಾವಿನಕಾಯಿ? ಇಲ್ಲ, ಯಾವ್ದಾದ್ರೂ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಮೆಣಸಿನ ಪುಡಿ. ಒಂದ್ಸತಿ ಬಾಣ್ಲೆಯಲ್ಲಿ ತರಕಾರಿ ಹಾಕಿ ಎಲ್ಲ ಹಾಕ್ಬಿಟ್ರೆ ಸಿಂಪಲ್ ಆಗಿ ಆಗ್ತಾ ಇದೆ. ಉಪ್ಪು ಎಲ್ಲ ಹಾಕ್ಬಿಡೋದು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಣ. ಅವಾಗ ಅದು ಹುಳಿ ಹುಳಿ ಸಿಹಿ ಆಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಹೌದು. ಸ್ವಲ್ಪ ನೀವು ಹೇಳಿದಾಗೆ ಹುಳಿ ಜೊತೆ ಒಂಚೂರು ಸಿಹಿ ಬಂದ್ರೆ ನೀವು ಹೇಳಿದಂಗೆ ತಿನ್ನಕ್ ಖುಷಿ ಆಗುತ್ತೆ. ಸ್ವಲ್ಪ
ಕೊತ್ತಂಬರಿ ಹಾಕಿ ಒಂಚೂರು ನೀರು ಕೊಡಿ. ಎಲ್ಲ ಹಾಕ್ಬಿಟ್ಟಿದ್ದೀರಲ್ಲ, ಬೆಲ್ಲ ಐಟಮ್ಸ್ ಬಾಣ್ಲಿಗೆ ಹಾಕಿದ್ರೆ ಆಯ್ತು. ಆಯ್ತು. ನೀರಲ್ಲಿ ಈಗ ಸ್ವಲ್ಪ ಬೇಯಬೇಕಾಗ ಒಂಚೂರು 1-2 ನಿಮಿಷ ಅದು ಬೇಯಿದ್ರೆ ಮುಚ್ಚಕ್ಕೆ ಕೊಡಿ. ಇದಕ್ಕೆ ಎಷ್ಟೊತ್ತು ಬೇಯಬೇಕಿದು? 1-2 ನಿಮಿಷ. ಸಿಪ್ಪೆ ತೆಗ್ದಿದ್ದೀವಿ, ಬೇಗ ಬೇಯುತ್ತೆ. ಓಕೆ, 1-2 ನಿಮಿಷ ಕಾಯೋಣ. ನೋಡ್ತೀರಾ ಆಗಿದೆಯಾ ಅಂತ? ಹಾಂ. ಸೊ ಇದೊಂಥರ ಮಸಾಲೆಲ್ಲೇ ಬೇಯ್ಬೇಕಲ್ವಾ, ಹಾಕಿರುವಂತ ಮಸಾಲೆ? ಮಸಾಲ ಏನಿಲ್ಲ, ಇದು ಸಿಂಪಲ್ ಮಸಾಲೆನೆ, ಬಟ್ ಅದರಲ್ಲೇ ಎಲ್ಲ ಅದು ಹೀರ್ಬೇಕಲ್ವಾ? ಹೌದು. ಬೆಂದಿದೆ, ಮೆತ್ತಗಾಗಿದೆ. ಈಗ ಇದು ರೆಡಿ ಆಯ್ತು. ಈಗ ಒಂದು ಸರ್ವಿಂಗ್ ಬೌಲ್ ಕೊಡಿ. ಸೌಟ್ ಕೊಡ್ಲಾ? ಅದ್ರಲ್ಲೇ ಬೇಡ, ಇದ್ರಲ್ಲೇ ಹಾಕಿ. ತುಂಬಾ ಬೇಗ ದಿಢೀರ್ ಅಂತ ಮಾಡ್ಬಿಡ್ಬೋದು. ಹೌದು, ದಿಢೀರ್ ಮಾಡೋದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ, ಮಾವಿನಕಾಯಿ ಕಟ್ ಮಾಡೋದೊಂದೇ ಕೆಲಸ. ಹೌದು, ಸಿಪ್ಪೆ ತೆಗೆದು ಕಟ್ ಮಾಡಿದ್ರೆ ಸಾಕು ಬಿಡಿ. ಸೊ ಆಲ್ರೆಡಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀರಾ. ರುಚಿ ಒಂದು ನೋಡೋದೊಂದೇ ಬಾಕಿ ಇರೋದು ಅಲ್ವಾ? ಈಗ ಅದ್ರ ಜೊತೆಗಿದ್ದು ಪೊಳುನು ಇಡೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ವಿಭೂತಿ ಹಚ್ಚಿಬಿಡೋಣ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಹೌದು. ಓಕೆ, ಟೇಸ್ಟ್ ಮಾಡಿ ಸತ್ಯಶ್ರೀ ಹೇಗಿದೆ ಅಂತ ಹೇಳಿ. ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಮತ್ತೆ ಪಳು ಅಂತ ಹೇಳಿದ್ರಲ್ಲ. ಪಳು ಅಂದ್ರೆ ಇದನ್ನ ಯೂಶಲಿ ಅನ್ನದ ಜೊತೆ ಹಾಕೊಳ್ಳೋದಾ? ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ತರ. ಓಕೆ, ಈಗ ಚಿತ್ರಾನ್ನ ಒಂದು ವಿಭಿನ್ನವಾಗಿ ಮಾಡಿದ್ದೀರಾ, ನೋಡೋಣ ಹೇಗಿದೆ ಅಂತ. ಒಂಥರ ವಿಭಿನ್ನವಾಗೇ ಇದೆ, ಬಹಳ ರುಚಿ ಇದೆ. ರೆಗ್ಯುಲರ್ ಆಗಿ ಚಿತ್ರಾನ್ನ ನಾನು ಮಾಡ್ತೀನಿ, ತಿಂದಿದ್ದೀನಿ ಕೂಡ ಮಾವಿನಕಾಯ್ದು. ಅದಕ್ಕಿಂತ ನೀವು ಹೇಳಿದಾಗ ಒಂಥರ ಪುಳಿಯೋಗರೇನೋ ಏನೋ ಬೇರೆ ರೈಸ್ ತರ ಪರಿಮಳ, ಅದ್ರ ಜೊತೆ ಮಾವಿನಕಾಯ್ದು ಪರಿಮಳ ಇದೆ, ಚೆನ್ನಾಗಿದೆ. ಇದಂತೂ ನಾನು ತಿಂದೇ ಇಲ್ಲ, ನಿಜ ಹೇಳ್ಬೇಕಂದ್ರೆ. ಪಳು ಫಸ್ಟ್ ಟೈಮ್ ತಿನ್ನೋದು. ಅದ್ಭುತವಾಗಿದೆ. ಒಳ್ಳೆ ಹುಳಿ ಹುಳಿ, ಸಿಹಿ ಸಿಹಿ ಎಲ್ಲ ಒಂಥರ ಮಿಕ್ಸ್ಚರ್ ಆಗ್ಬಿಟ್ಟಿದೆ. ಎಲ್ರಿಗೂ ಇಷ್ಟ ಆಗುತ್ತೆ ಅದು. ನಿಜ, ತುಂಬಾ ಚೆನ್ನಾಗಿದೆ. ನನ್ಗನ್ಸುತ್ತೆ ಹಾಗೇನೆ ಒಂದು ಬೌಲಲ್ಲಿ ಕೊಟ್ಟರು ನಾನು ತಿಂತೀನಿ. ಆ ತರ ಮಾಡೋದು ಕಷ್ಟ ಇಲ್ಲ. ಆಮೇಲೆ ಎಲ್ಲ ಮನೇಲಿರೋ ಸಾಮಾನುಗಳೇ. ಹೌದು, ನಿಜವಾಗ್ಲೂ ಆ ಪೀಸಸ್ ಅನ್ನ, ಮಾವಿನಕಾಯಿ ಪೀಸನ್ನ ಹಂಗೂ ತಿನ್ಬಹುದು, ಏನು ಅನ್ನನೂ ಬೇಡ, ಆ ತರ ಇದೆ. ತುಂಬಾ ಚೆನ್ನಾಗಿದೆ, ರುಚಿ ರುಚಿಯಾಗಿದೆ. ತುಂಬಾ ಸಿಂಪಲ್ ಆಗು ಕೂಡ ಮಾಡಿದ್ದೀರಾ. 2 ಅಡುಗೆಗಳು ತುಂಬಾ ರುಚಿಯಾಗಿದೆ. ನಮ್ಮ ಖಾನಾವಳಿಗೆ ಬಂದು 2 ಹೊಸ ಅಡುಗೆಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೆ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮ್ಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈ ಪ್ರೋಗ್ರಾಮಲ್ಲಿ ನಂಗೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಿಮಗೂ, ನಿಮ್ಮ ತಂಡದವ್ರಿಗೂ, ನಿಮ್ಮ ಚಾನಲ್ ಅವ್ರಿಗೂ ಹೃದಯಪೂರ್ವಕ ವಂದನೆ. ಧನ್ಯವಾದಗಳು. ವೀಕ್ಷಕರೇ, ಮಾವಿನಕಾಯಿ ಚಿತ್ರಾನ್ನ ಮತ್ತು ಪಳುವನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಕತ್ತರಿಸಿಕೊಂಡ ಮಾವಿನಕಾಯಿ 1 ಬೌಲ್, ಕಡಲೆ ಬೀಜ 3 ಸ್ಪೂನ್, ತೆಂಗಿನ ತುರಿ ಅರ್ಧ ಕಪ್, ಮೆಂತೆ ಸ್ವಲ್ಪ, ಇಂಗು ಸ್ವಲ್ಪ, ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ ಅರ್ಧ ಸ್ಪೂನ್, ಸಾಸಿವೆ 1 ಸ್ಪೂನ್, ಕರಿಬೇವು 4 ರಿಂದ 5 ಎಸಳು, ಬ್ಯಾಡಗೆ ಮೆಣಸಿನಕಾಯಿ 2, ಗುಂಟೂರು ಮೆಣಸಿನಕಾಯಿ 2, ಅರಿಶಿನ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ ರುಚಿಗೆ ತಕ್ಕಷ್ಟು, ಅನ್ನ 1 ಬೌಲ್. ಮಾವಿನಕಾಯಿ ಚಿತ್ರಾನ್ನ ಮಾಡುವ ವಿಧಾನ: ಒಂದು ಬಾಣ್ಲೆಗೆ ಮೆಂತ್ಯೆ, ಜೀರಿಗೆ, ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು, ತೆಂಗಿನ ತುರಿ ಹಾಕಿ ಹುರಿದುಕೊಳ್ಳಬೇಕು. ನಂತರ ಅದಕ್ಕೆ ಮಾವಿನಕಾಯಿ, ಅರಿಶಿನ, ಉಪ್ಪು ಹಾಕಿ ಈ ಮಿಶ್ರಣವನ್ನು ರುಬ್ಬಿಕೊಳ್ಳಬೇಕು. ನಂತರ ಬಾಣ್ಲೆಗೆ ಎಣ್ಣೆ, ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಸೇರಿಸಿ ಅನ್ನವನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ. ಮಾವಿನಕಾಯಿ ಪೊಳು ಮಾಡಲು ಬೇಕಾಗುವ ಪದಾರ್ಥಗಳು: ಮಾವಿನಕಾಯಿ 1 ಬೌಲ್, ಬೆಲ್ಲ ರುಚಿಗೆ ತಕ್ಕಷ್ಟು, ಅರಿಶಿನ ಸ್ವಲ್ಪ, ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್, ಸಾಸಿವೆ ಅರ್ಧ ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಕರಿಬೇವು 4 ರಿಂದ 5 ಎಸಳು,
ಇಂಗು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಮಾವಿನಕಾಯಿ ಪೊಳು ಮಾಡುವ ವಿಧಾನ: ಮೊದಲು ಒಂದು ಬಾಣ್ಲೆಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಜೀರಿಗೆ, ಸಾಸಿವೆ, ಇಂಗು, ಕರಿಬೇವು, ಮಾವಿನಕಾಯಿ, ಅರಿಶಿನ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ 5 ನಿಮಿಷ ಬೇಯಿಸಿದರೆ ಮಾವಿನಕಾಯಿ ಪೊಳು ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಮಾವಿನಕಾಯಿ ಚಿತ್ರಾನ್ನ ಮತ್ತು ಪಳುವನ್ನು ಹೇಗೆ ಮಾಡಿದ್ರು ಅಂತ. ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.